ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್, ಗುರುಗಳಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಸೊ ನಮ್ಮ ಲೈಫಲ್ಲಿ ಗುರುಗಳ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ನಾವು ಮುಂದೆ ಮಾಡಲಿಕ್ಕಾಗೋದಿಲ್ಲ. ಸೊ ನಿಮ್ಮ ನಂಬಿರುವಂಥ ಗುರುಗಳು ಹಾಗೂ ಈ ಒಂದು ಗುರು ಪೌರ್ಣಮಿಯ ದಿನ ಎಲ್ಲರಿಗೂ, ಎಲ್ಲ ಗುರುಗಳಿಗೂ ಹಾಗೂ ತಂದೆ ತಾಯಿಗೂ ಗುರು ಪೌರ್ಣಮಿಯ ಆರ್ಥಿಕ ಶುಭಾಶಯಗಳು. ಎಸ್, ನಮ್ಮ ಲೈಫಲ್ಲಿ ನಮ್ಮ ತಂದೆ ತಾಯಿ ಮೊದಲನೆಯ ಗುರುಗಳಾಗಿರ್ತಾರೆ. ಖಂಡಿತ ನಾವೇನೇ ಮುಂದೆ ಬಂದರೂ ಅಥವಾ ನಾವೇನೇ ಅಚೀವ್ ಮಾಡ್ತಿದ್ರು, ನಾವೇನೇ ಒಂದು ಒಳ್ಳೆಯದನ್ನು ಕಲ್ತಿದ್ರು, ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಗುರುಗಳು. ಎಸ್, ಇವತ್ತು ಅವರನ್ನು ನೆನೆಸ್ಕೊತಾ, ಅವರನ್ನು ನೆನೀತಾ, ಎಸ್, ಈ ಒಂದು ಗ್ರ್ಯಾಟಿಟ್ಯೂಡ್ನ ಅವ್ರಿಗೆ ತಿಳಿಸ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಗುರುಗಳಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ಇನ್ನು 20 ಡೇಸಲ್ಲಿ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡೆ, ಬಟ್ ಇಲ್ಲಿ ಎನರ್ಜೀಸ್ ನನಗೆ 20 ಡೇಸ್ ಅಂತ ಕೇಳಿಸ್ತಿದೆ ಆ ಒಂದು ನಂಬರ್. ಸೊ ಇನ್ನು 20 ಡೇಸಲ್ಲಿ ನಿಮ್ಮ ಲೈಫಲ್ಲಿ ಗುರುಗಳಿಂದ ಏನು ನಿಮಗೆ ಮೆಸೇಜ್ ಸಿಗ್ತಿದೆ, ಏನು ಬದಲಾವಣೆಗಳಿದೆ, ಏನು ಎಚ್ಚರಿಕೆ ಇದೆ, ಎಲ್ಲವನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಮೆಸೇಜ್ ಏನು ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿ ಪಿಕ್ ಕಾರ್ಡ್ ರೀಡಿಂಗ್ ಇಟ್ಟಿಲ್ಲ. ಸೊ ಇದು ಒಂದು ಜನರಲ್ ರೀಡಿಂಗ್. ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಅನ್ವಯಿಸದೇ ಇರೋದನ್ನು ಫೋರ್ಸ್ಫುಲ್ಲಿ ತಗೊಳ್ಬೇಡಿ. ಎಸ್, ರಾಧಾಕೃಷ್ಣ. ಎಸ್, ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಮನಸ್ಸಲ್ಲಿರುವ ಸಂಕಲ್ಪ ಏನು ಮಾಡ್ಕೊಂಡಿದ್ದೀರಾ ಆ ಆಸೆ ಈಡೇರುವಂಥ ಸಮಯ ಬರ್ತಿದೆ. ಹೆಚ್ಚಾಗಿ ತುಂಬ ದಿವಸಗಳಿಂದ ಕಾತರದಿಂದ ಯಾವ ವಿಚಾರಕ್ಕಾಗಿ ನೀವು ಕಾಯ್ತಿದ್ದೀರಾ, ನಿರ್ಧಾರಗಳನ್ನ ತಗೊಳ್ಳಿಕ್ಕಾಗಿರಬಹುದು, ಅಥವಾ ಯಾವುದೇ ಒಂದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ನೀವೇನು ನಿರ್ಧಾರ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಆ ಮನಸ್ಸಲ್ಲಿರೋ ಭಾವನೆಗಳನ್ನ ಅಥವಾ ನಿಮ್ಮ ಬೇಡಿಕೆಗಳನ್ನ ಅಥವಾ ನೀವು ಏನು ಯಾರೊಟ್ಟಿಗೂ ಹೇಳ್ಕೊಳ್ಳೋಕ್ಕಾಗದಿರೋ ಅಂತಹ ನಿಮ್ಮ ಒಂದು ಸೀಕ್ರೆಟ್ ಅದು ನೆರವೇರಬೇಕಿದೆ ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ಆಸೆ ಈಡೇರ್ತಿದೆ. ಸೂನ್ಲಿ ಆ ಒಂದು ಕೆಲಸ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದು ಅಚೀವ್ ಮಾಡ್ತಿದ್ದೀರಾ. ಎಸ್, ಹಾಗೆ ಇಲ್ಲಿ ಕೆಲವರು ನಿಮ್ಮ ಪ್ರೀತಿ ವಿಚಾರವಾಗಿ, ನಿಮ್ಮ ದಾಂಪತ್ಯ ವಿಚಾರವಾಗಿ ಯಾರ ದೃಷ್ಟಿಯೂ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ದಾಂಪತ್ಯ ಜೀವನದ ಮೇಲೆ ಬೀಳಬಾರ್ದು ಅಂತ ನೀವು ಪ್ರೇಯರ್ ಮಾಡ್ತಿದ್ದೀರಾ. ಹಾಗೆ ಯಾವುದೇ ಸಮಸ್ಯೆಗಳು ಥರ್ಡ್ ಪಾರ್ಟೀಸಿಂದ ನಿಮಗೆ ಆಗ್ತಿದೆ, ಅದರಿಂದ ಕೂಡ ಆ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ, ಪ್ರೇಮ ಜೀವನಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಆಗ್ತಿಲ್ಲ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ ನಿಮ್ಮ ಪಾರ್ಟ್ನರ್, ನೀವು ಇನ್ನಷ್ಟು ಸಮಯವನ್ನು ಕೊಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಎಸ್, ಮುಂದೆ ಬರುವಂತಹ ದಿನಗಳಲ್ಲಿ ತುಂಬ ಆನೆಸ್ಟಾಗಿ ಕೆಲವು ವಿಚಾರಗಳಲ್ಲಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಕೆಲವು ಮನಸ್ಸುಗಳಿಗೆ ನಿಮ್ಮ ನಿರ್ಧಾರ ನೋವು ಅನ್ನಿಸ್ಬಹುದು, ಅಥವಾ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇರುವಂಥ ಅಭಿಪ್ರಾಯ ಕೂಡ ಚೇಂಜ್ ಆಗಬಹುದು. ಬಟ್ ಮುಂದೆ ಬರುವ ದಿನಗಳಲ್ಲಿ ನೀವು ಇನ್ನೊಬ್ಬರ ಲೈಫಿಗೆ ಈ ನಿರ್ಧಾರ ತಗೋತಿದ್ದೀರಾ ಅಥವಾ ನಿಮ್ಮ ನಿರ್ಧಾರನ ತಿಳಿಸ್ತಿದ್ದೀರಾ. ಎಸ್, ಅದು ತುಂಬ ಪರ್ಫೆಕ್ಟ್ ಆಗಿದೆ. ಹಾಗೆ ಆ ವ್ಯಕ್ತಿ ಆ ಸಂದರ್ಭಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೋಬಹುದು, ಅಥವಾ ಆ ವ್ಯಕ್ತಿ ನಿಮಗೆ ಬೇಸರದಿಂದ ಎರಡು ಮಾತು ಮಾತಾಡಬಹುದು. ಬಟ್
ನೀವು ಅವರ ಲೈಫು ಚೆನ್ನಾಗಿರಲಿ ಅಂತ ನೀವು ತಗೊಳ್ಳೋ ನಿರ್ಧಾರಗಳು, ನಿಮ್ಮ ಕುಟುಂಬದ ವ್ಯಕ್ತಿ ಆಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಖಂಡಿತ ನಿಮ್ಮ ಮಕ್ಕಳ ಲೈಫ್ ಡಿಸಿಷನ್ ಆಗಿರಬಹುದು, ಖಂಡಿತ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ತುಂಬ ಆನೆಸ್ಟ್ ಆಗಿರುತ್ತೆ. ಹಾಗೆ ಅದರಿಂದ ನಿಮ್ಮ ನೀವು ಇಷ್ಟಪಡುವ ಜನನ, ನೀವು ಇಷ್ಟಪಡುವ ವ್ಯಕ್ತಿನ ನೀವು ಸೇಫ್ ಮಾಡ್ತಿದ್ದೀರಾ. ಕೆಲವು ದೃಷ್ಟಿಗಳಿದೆ, ಆ ದೃಷ್ಟಿಗಳಿಂದ ನೀವು ಕ್ಲೆನ್ಸಿಂಗ್ ಮಾಡ್ಕೋತಿದ್ದೀರಾ, ಕ್ಲೆನ್ಸಿಂಗ್ ಆಗ್ತಿದ್ದೀರಾ ಕೂಡ. ಎಸ್, ಮುಂದೆ ಬರುವಂತಹ ದಿನಗಳಲ್ಲಿ ಒಂದಿಷ್ಟು ನಿಮ್ಮ ಬದುಕಲ್ಲಿ ಒಂದು ಒಳ್ಳೆಯ ಘಟನೆಗಳು ನಡೀತಿದೆ. ಅದು ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು. ಹಿಂದೆ ನೀವು ಮಾಡಿರುವಂತಹ ತ್ಯಾಗ, ಹಿಂದೆ ಮಾಡಿರುವಂತಹ ನೀವು ಹೆಲ್ಪಿಂಗ್, ಮುಂದೆ ಬರುವ ದಿನಗಳಲ್ಲಿ ನಿಮಗೆ ತುಂಬ ಒಳ್ಳೆಯ ದಿನಗಳು ಬರ್ತಿದೆ. ಹಾಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ಕಣ್ಣೀರಿಗೆ ಯಾರು ನೋವು ಮಾಡಿದ್ದಾರೆ, ಕಣ್ಣೀರನ್ನು ಯಾರು ತರಿಸಿದ್ದಾರೆ, ಆ ವ್ಯಕ್ತಿಗಳಿಗೆ ಹರ್ಟ್ ಆಗ್ತಿದೆ. ಎಸ್, ಹೆಚ್ಚಾಗಿ ಇಲ್ಲಿ ಮೇಷ, ಕರ್ಕಾಟಕ, ಕನ್ಯಾ, ಧನಸ್ಸು ರಾಶಿ ಎನರ್ಜಿ ಸಿಗ್ತಿದೆ. ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ, ಖಂಡಿತ ಈ ಹರ್ಟಿಂದ ನಿಮಗೆ ಆ ಒಂದು ನೆಗೆಟಿವಿಟಿ ದೃಷ್ಟಿಯಿಂದ ನೀವು ರಿಲೀಸ್ ಆಗ್ತಿದ್ದೀರಾ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಏನು ನೀವು ಮೆಡಿಸಿನ್ಸ್ ತೊಗೋತಿದ್ದೀರಾ, ಅಥವಾ ನಿಮ್ಮ ಮೈಗ್ರೇನ್ ಇರಬಹುದು, ಜಾಯಿಂಟ್ ಪೇನ್ಸ್ ಇರ್ಬೋದು, ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಎನಿಥಿಂಗ್, ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿದೆ, ನಿಮ್ಮ ಲೈಫಲ್ಲಿ ಒತ್ತಡ ಇದೆ, ಆ ಒತ್ತಡ ಕಮ್ಮಿ ಆಗ್ತಿದೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಗೆಲುವು ಆಗ್ತಿದೆ. ಕೆಲವು ಮುಂದಿನ ದಿನಗಳಲ್ಲಿ ಕೆಲವು ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಿದ್ದೀರಾ. ಹಾಗೆ ಆ ಒಂದು ಸ್ಥಳದಲ್ಲಿ ನೀವು ನಿಮಗಾಗಿ ಅರಿಕೆಯನ್ನು ಮಾಡ್ಕೋತಿರ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ನೀವು ಅಲ್ಲಿ ಅರಿಕೆ ಮಾಡ್ಕೊಂಡು ಬಂದಮೇಲೆ ಇನ್ನು ಆ ಒಂದು ಅರಿಕೆ ನೀವು ಯಾವಾಗ ಮಾಡ್ತೀರಾ, ಆ ಒಂದು ಡೇಟಿಂದ ಇನ್ನು ಒಂದು ತಿಂಗಳಲ್ಲಿ ನೀವು ಆ ಒಂದು ಸನ್ನಿಧಾನಕ್ಕೆ ಯಾವಾಗ ಭೇಟಿ ಕೊಡ್ತೀರಾ, ಆ ಒಂದು ದಿನದಿಂದ ಒಂದು ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ತುಂಬಾ ಹೊಸ ಬದಲಾವಣೆಗಳು ಆಗ್ತಿದೆ. ನಿಮ್ಮ ಕೆಲಸ ಆಗ್ತಿದೆ, ಸಂತೋಷದ ವಾತಾವರಣ ನಿಮಗೆ ಸಿಗ್ತಿದೆ. ನನಗೆ ಇಲ್ಲಿ ಏನು ಎನರ್ಜಿಸ್ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಯಾವ ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ, ಯಾವ ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ, ಅಥವಾ ಯಾವ ವ್ಯಕ್ತಿಗಳು ನಿಮಗೆ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಒಳ್ಳೆಯದಾಗುತ್ತೆ, ನೀವು ಪ್ರಾರ್ಥನೆ ಮಾಡಿ ಅಂತ ನಿಮಗೆ ಹೇಳ್ತಿದ್ದಾರೆ ಮುಂದೆ ಬರುವ ದಿನಗಳಲ್ಲಿ. ಆ ವ್ಯಕ್ತಿಗಳು ನಿಮಗೆ ಕೆಲವು ಮೆಸೇಜನ್ನು ತಿಳಿಸ್ತಿದ್ದಾರೆ ಆ ಒಂದು ಸನ್ನಿಧಾನದ ಬಗ್ಗೆ. ನೀವು ಅಲ್ಲಿ ಏನು ಟ್ರಾವೆಲ್ ಮಾಡ್ತಿದ್ದೀರಾ, ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದಮೇಲಿಂದ ನಿಮ್ಮ ಮನೆಯಲ್ಲಿ ತುಂಬಾ ಚೇಂಜಸ್ನ ನೋಡ್ತಿದ್ದೀರಾ. ದೈವದ ಒಂದು ರಕ್ಷಣೆ ನಿಮಗಿದೆ. ಹಾಗೆ ನಿಮ್ಮ ಮನೆಯಲ್ಲಿ ತುಂಬಾ ಒಂದು ರೀತಿ ಪರಿಮಳದ ಸ್ಮೆಲ್ಸ್ನ ನೀವು ಗಮನ ಕೊಡ್ತಿದ್ದೀರಾ. ಆ ಸ್ಮೆಲ್ಸ್ ನಿಮಗೆ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ತುಂಬ ಹಗುರತೆ ಅನ್ನಿಸ್ತಿದೆ. ಎಸ್, ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ ಮಂತ್ರನ ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ. ಇನ್ನಷ್ಟು ನಿಮ್ಮ ಮನೆ ತುಂಬ ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ಹಾಗೆ ಯಾವುದೇ ಒಂದು ನೆಗೆಟಿವಿಟಿ ಡ್ರೀಮ್ಸ್ ಆಗಿರ್ಬೋದು, ನಿಮಗೆ ಮನಸ್ಸೊಳಗಡೆ ಎಲ್ಲೋ ಭಯ ಆಗ್ತಿರ್ಬೋದು ಕೆಲವರಿಗೆ, ಏನು ಮುಂದೆ ಏನಾಗ್ತಿದೆ, ಏನಾಗಬಹುದು ಅಂತ, ಏನೂ ಆಗ್ತಿಲ್ಲ, ಎಲ್ಲವೂ ಚೇಂಜಸ್ ಆಗ್ತಿದೆ ಅಂತ ನೀವು ಫೀಲ್ ಮಾಡಿ. ನಿಮಗೆ ಕೆಟ್ಟದ್ದು ಕನಸುಗಳು ಬಿದ್ದಿದೆ, ಅದು ಮುನ್ನೆಚ್ಚರಿಕೆನ ಅಥವಾ ಏನು ಅಂತ ನಿಮಗೆ ಕನ್ಫ್ಯೂಷನ್ಸ್ ಇರಬಹುದು. ಬಟ್ ಯಾವುದಕ್ಕೂ ಭಯ ಪಡಬೇಡಿ. ನೀವು ನಂಬಿರುವಂಥ ದೈವದ ಆಶೀರ್ವಾದ ನಿಮ್ಮ ಜೊತೆ ಹೆಚ್ಚಿನ ಪ್ರೊಟೆಕ್ಟ್ ಮಾಡ್ತಿದೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ. ಎಸ್, ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆ ದೇವರ ದರ್ಶನ ಕೂಡ ನೀವು ಮಾಡ್ತಿರಬಹುದು. ಬಹಳಷ್ಟು ಆಯ್ಕೆಗಳು ನಿಮಗೆ ನಿಮ್ಮ ಮನೆ ದೇವರಾಗಿರಬಹುದು, ನಿಮ್ಮ ಗ್ರಾಮ ದೇವತೆ, ನಿಮ್ಮ ಇಷ್ಟ ದೇವರು, ಅಥವಾ ನೀವು ನಂಬಿರುವಂಥ ಗುರುಗಳು. ನೀವು ರಾಯರನ್ನ ನಂಬಿದರೆ, ಶಿರ್ಡಿ ಸಾಯಿಬಾಬಾನ ನಂಬಿದರೆ, ನೀವು ನಂಬಿರುವಂಥ ದೈವದಿಂದ ನಿಮಗೆ ಬಹಳಷ್ಟು ಅವಕಾಶಗಳು ಸಿಗ್ತಿದೆ. ಆ ಅವಕಾಶಗಳಲ್ಲಿ ಯಾವುದನ್ನು ನೀವು ಆಯ್ಕೆ ಮಾಡ್ತಿದ್ದೀರಾ, ಖಂಡಿತ ರೈಟ್ ಟೈಮಲ್ಲಿ ನೀವು ಒಳ್ಳೆಯ ಆಯ್ಕೆನ ಮಾಡ್ತಿದ್ದೀರಾ. ಒಳ್ಳೆ ಟೈಮ್ ಶುರು ಆಗಿದೆ. ಎಸ್, ಭಕ್ತಿ ಹೆಚ್ಚಾಗ್ತಿದೆ. ಹಾಗೆ ನಿಮ್ಮ ಒಂದು ಕೆಲಸದ ಕಡೆ ಫೋಕಸ್ ಹೆಚ್ಚಾಗ್ತಿದೆ. ಹಾಗೆ ಯಾವುದನ್ನು ನೀವು ಇಷ್ಟು ದಿವಸ ತಡ ಮಾಡ್ಕೋತಿದ್ರಿ, ಅಥವಾ ಕೆಲಸದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ನಿಮಗೆ ತೋರ್ಸೋಕ್ಕಾಗ್ತಿರ್ಲಿಲ್ಲ, ಅಥವಾ ಆ ಒಂದು ವರ್ಕ್ ಬಗ್ಗೆ ನಿಮಗೆ ಅಷ್ಟೊಂದು ಗಮನ ಇಲ್ಲ, ಅಥವಾ ಆ ವಿಚಾರದ ಬಗ್ಗೆ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ, ಮುಂದೆ ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚು ರಿಸರ್ಚ್ ಮಾಡ್ತಿದ್ದೀರಾ, ಹೆಚ್ಚು ಕಲಿತಿದ್ದೀರಾ. ಆ್ಯಂಡ್ ಕೋರ್ಸಸ್ಗೆ ನೀವು ಜಾಯ್ನ್ ಆಗ್ತಿರಬಹುದು, ಅಥವಾ ನೀವೇ ಹೊಸದಾಗಿ ಏನಾದರೂ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಿದ್ರೆ ಎಡಿಟಿಂಗ್ನ ನೀವು ಕಲಿತಿರ್ಬಹುದು, ಅಥವಾ ನೀವು ಸಿಂಗಿಂಗಿಗೆ
ಏನಾದರೂ ಆಸಕ್ತಿ ಇದ್ದರೆ ನೀವು ಸಿಂಗಿಂಗ್ ಕಲಿತಿರಬಹುದು. ಹಾಗೆ ನಿಮಗೆ ಆ್ಯಕ್ಟಿಂಗ್ಗೆ ಸಂಬಂಧಪಟ್ಟಾಗಿ ನೀವೇನಾದ್ರು ನಿಮ್ಮದೇ ಏನಾದರೂ ಹೊಸದಾಗಿ ಆ್ಯಕ್ಟಿಂಗ್ ಕ್ಲಾಸಸ್ನ ನೀವು ಓಪನ್ ಮಾಡ್ಬೋದು ಅಥವಾ ಕಲಿತಿರಬಹುದು. ಎಸ್, ಹೊಸ ವೇದಿಕೆ, ಹೊಸ ಅವಕಾಶನ ನೀವು ಹುಡುಕ್ತಿದ್ದೀರಾ, ನಿಮ್ಮ ಲೈಫಿಗೆ ಅದು ಬರ್ತಿದೆ. ಇಷ್ಟು ದಿವಸ ನೀವು ಪ್ರಯತ್ನ ಮಾಡ್ತಿದ್ರಿ ಅಥವಾ ಪ್ರಯತ್ನ ಮಾಡದೆ ಭಯಪಟ್ಟು ಹಿಂದೆ ಸರಿತಿದ್ರಿ. ಮುಂದೆ ಏನಾಗುತ್ತೆ ಅನ್ನೋ ಭಯ ಇತ್ತು ನಿಮಗೆ, ಅಥವಾ ಶೈನ್ ಪಡ್ತಿದ್ವಿ, ಅಥವಾ ಯಾರಾದರೂ ಏನಾದ್ರು ಅನ್ಕೋತಾರೆ ಅಂತ ನೀವು ದೂರ ಸರಿತಿದ್ರಿ. ಮುಂದೆ ಬರುವ ದಿನಗಳಲ್ಲಿ ತುಂಬಾ ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಎಜುಕೇಷನಲ್ಲೂ ಕೂಡ ತುಂಬಾ ಚೇಂಜಸ್ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಾಗೆ, ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಪೂಜೆ ಹೋಮವನ್ನು ಕಾರ್ಯಕ್ರಮನ ನೀವು ಮಾಡಬಹುದು. ಪೂಜೆ ಹೋಮ ಏನಾದರೂ ನಿಮ್ಮ ಮನೇಲಿ ಮಾಡಿಸ್ತಿರಬಹುದು. ಅದರಲ್ಲಿ ಹೆಚ್ಚು ಭಾಗವಹಿಸ್ತಿದ್ದೀರಾ, ಹೆಚ್ಚು ನೀವು ದೈವದ ಕಡೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಇಷ್ಟು ದಿವಸ ನಿಮ್ಮ ಒಂದು ಕೆಲಸ, ನಿಮ್ಮ ಒಂದು ವರ್ಕ್ ಪ್ರೆಷರಿಂದ ಬೇರೆ ಕಡೆ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮುಂದೆ ಬರುವ ದಿನಗಳಲ್ಲಿ ಮಕ್ಕಳ ಬಗ್ಗೆ, ಅವರ ಕೆರಿಯರ್ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ ನೀವು ಇನ್ನಷ್ಟು ಕಾಳಜಿ ತಗೋತಿದ್ದೀರಾ. ಅವ್ರಿಗೋಸ್ಕರ ಪೂಜೆ ಹೋಮವನ್ನು ನೀವು ಮಾಡ್ತಿರ್ಬಹುದು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ. ಎಸ್, ತುಂಬಾ ಒಳ್ಳೆಯ ಅವಕಾಶಗಳು ಸಿಗ್ತಿದೆ. ಎಸ್, ಅದಕ್ಕೆ ಯಾರು ನಿಮಗೆ ಅಡೆತಡೆಗಳನ್ನ ಮಾಡ್ತಿದ್ದಾರೆ, ತುಂಬ ಸ್ಟ್ರಕ್ ಅನ್ನಿಸ್ತಿದೆ, ಖಂಡಿತ ಆ ವ್ಯಕ್ತಿಗಳು ನಿಮ್ಮಿಂದ ಇನ್ನಷ್ಟು ಮೆಸೇಜ್ನ ತಿಳ್ಕೊಳ್ತಿದ್ದಾರೆ, ಇನ್ನಷ್ಟು ಮೆಸೇಜ್ ಅವ್ರಿಗೆ ಸಿಗ್ತಿದೆ. ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದ್ರೆ ಏನು ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ತಿಳ್ಕೊಳ್ತಿದ್ದಾರೆ, ನಿಮ್ಮ ಎನಿಮೀಸ್. ಎಸ್, ಎಸ್, ಮುಂದೆ ಬರುವ ದಿನಗಳಲ್ಲಿ ಒಂದು ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿರಬಹುದು. ಅದು ನಿಮ್ಗೆ ಯಾರು ಟ್ರಬಲ್ ಮಾಡಿದ್ದಾರೆ ಅವರ ಆರೋಗ್ಯಕ್ಕೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಫೋನ್ ಕಾಲ್ ಅಥವಾ ಮೆಸೇಜ್, ಅಥವಾ ಅವ್ರು ಆ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಮೆಸೇಜಸ್ ಸಿಗಬಹುದು. ಎಸ್, ನಿಮಗೇನು ನಿಮ್ಮ ಲೈಫಲ್ಲಿ ನಿಮಗೆ ಕೆಡಕು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ವಾಪಸ್ ಟರ್ನ್ ಬ್ಯಾಕ್ ಆಗಿ ಅವ್ರಿಗೆ ಆಗ್ತಿದೆ. ಎಸ್, ದೈವದ ರಕ್ಷಣೆ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ಎಸ್, ಹೆಚ್ಚು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಫ್ಲವರ್ಸ್ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ದೇವರಿಗೆ ಸಂಬಂಧಪಟ್ಟಿರುವ ವಸ್ತುಗಳನ್ನು ನೀವು ಹೆಚ್ಚಾಗಿ ಪರ್ಚೇಸ್ ಮಾಡ್ಬೋದು. ಹೆಚ್ಚು ನಿಮ್ಮ ಮನೆಯಲ್ಲಿ ಯಾವಾಗಲೂ ಹೆಚ್ಚು ರೋಸಸ್, ದೇವರಿಗೆ ಹೂವುಗಳು ಹೆಚ್ಚಾಗಿ ನೀವು ಪರ್ಚೇಸ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಅದು ಕಾಣಿಸ್ಬಹುದು. ದೈವದ ರಕ್ಷಣೆ, ದೈವದ ಆಶೀರ್ವಾದ ಹಾಗೂ ಶುಭ ಸಂಕೇತ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ಏನು ಕೆಲಸಗಳ ಅರ್ಧದಲ್ಲಿ ನಿಂತಿದೆ ಆ ಕೆಲಸದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಹ್ಯಾಪಿನೆಸ್ ಸಿಗ್ತಿದೆ. ಈ ರೀತಿಯಾದ ಸೂಚನೆಗಳು ನಿಮಗೆ ಸಿಗ್ತಿದೆ. ಎಸ್, ಸರ್ಪಕ್ಕೆ ಸಂಬಂಧಪಟ್ಟಾಗ ಏನಾದರೂ ನಿಮಗೆ ದೋಷಗಳಿದ್ರೆ ಆ ದೋಷನ ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ ಮುಂದೆ ಬರುವಂತಹ ದಿನಗಳಲ್ಲಿ. ಹಾಗೆ ಯಾರೊಟ್ಟಿಗಾದರೂ ನೀವು ಮಾತಾಡಬೇಕಿದ್ರೆ ಮುಂದಿನ ದಿನಗಳಲ್ಲಿ, ಯಾರೊಟ್ಟಿಗಾದರೂ ನೀವು ಏನಾದರೂ ಶೇರ್ ಮಾಡಬೇಕಿದ್ರೆ ಅಥವಾ ಮಿಸ್ಸಾಗಿ ನಿಮ್ಮ ಬಾಯಿಂದ ನೀವು ಅಂದ್ಕೊಂಡಿರೋ ಕೆಲಸಗಳ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಸೀಕ್ರೆಟ್ಸ್ ಏನಾದರೂ ಕೆಲವು ವ್ಯಕ್ತಿಗಳ ಮುಂದೆ ನೀವು ಹೇಳ್ತಿರ್ಬಹುದು. ಸೊ ನಿಮ್ಮ ಮಾತು ಕಡೆ ಸ್ವಲ್ಪ ಗಮನ ಇರಲಿ. ಬಿಕಾಸ್ ಕೆಲವು ವ್ಯಕ್ತಿಗಳ ದೃಷ್ಟಿ ಹಾಗೂ ಆ ವ್ಯಕ್ತಿ ನಿಮಗೆ ಒಳ್ಳೆಯದನ್ನು ಬಯಸಬಹುದು, ನಿಮ್ಮಿಂದ ಕೆಡುಕನ್ನು ಬಯಸಬಹುದು. ಸೊ ನೀವು ಮಾಡ್ತಿರುವಂತಹ ಅಥವಾ ನಿಮ್ಮ ಸೀಕ್ರೆಟ್ಸ್ನ ಖಂಡಿತ ನೀವು ಯಾರೊಟ್ಟಿಗೆ ಮಾತಾಡ್ತಿದ್ದೀರಾ ಅಲ್ಲಿ ನಿಮ್ಮ ಒಂದು ಆ ವ್ಯಕ್ತಿಗಳ ಮುಂದೆ ಏನು ನೀವು ಮಾತಾಡ್ತಿದ್ದೀರಾ ಅಲ್ಲಿ ಸ್ವಲ್ಪ ನೀವು ಗಮನ ಕೊಡಿ. ಎಸ್, ನಿಮ್ಮ ಮನೇಲಿರುವಂತಹ ಹಳೆ ವಸ್ತುಗಳು ಅಥವಾ ನೀವು ಉಪಯೋಗಿಸ್ತಿದ್ದಂತಹ ಹಳೆ ವಸ್ತುಗಳು ಅಥವಾ ನಿಮ್ಮ ಪೂರ್ವಜರರು ಉಪಯೋಗಿಸ್ತಿರುವಂಥ ಹಳೆ ವಸ್ತುಗಳನ್ನು ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಸ್ವಲ್ಪ ಕೆಲವು ನಿಮ್ಮ ಮನೆಯಲ್ಲಿ ಕೆಲವು ಬೇಡದಿರೋ ವಸ್ತುಗಳಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಿರಬಹುದು ನಿಮಗೆ. ನಿಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗಿ ಕೆಲವು ಸಣ್ಣ ಪುಟ್ಟ ಕಿರಿಕಿರಿ ಅನಿಸ್ತಿರಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಏನೋ ಒಂದು ರೀತಿ ನೀವೇನೋ ಒಂದು ಮಾತಾಡ್ತಿದ್ದೀರಾ, ಬಟ್ ನಿಮ್ಮ ಕುಟುಂಬದ ವ್ಯಕ್ತಿಗಳು ಅದನ್ನು ಬೇರೆ ರೀತಿ ತಿಳ್ಕೊಳ್ತಿರೋದು. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಕೆಲವು ಬೇಡದಿರೋ ವಸ್ತುಗಳು, ಹೊಡೆದೋಗಿರೋ ವಸ್ತುಗಳನ್ನೇ ಬಿಟ್ಕೊಂಡಿದ್ರೆ ಆ ಹೊಡೆದೋಗಿರೋ ವಸ್ತುಗಳು
ಇನ್ನಷ್ಟು ನಿಮಗೆ ಮನಸ್ಸಿಗೆ ಅಸಮಾಧಾನನ ಮೂಡಿಸಬಹುದು. ಖಂಡಿತ ಆ ವಸ್ತುಗಳನ್ನ ಕ್ಲೆನ್ಸ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪೂರ್ವಜರರಿಗೆ ಸಂಬಂಧಪಟ್ಟಾಗೆ ಅವರ ಪೂಜೆಗಳಾಗಿರ್ಬೋದು, ಅವರ ಕಾರ್ಯಗಳಾಗಿರ್ಬೋದು ಕ್ರಮವಾಗಿ ಮಾಡೋಕ್ಕಾಗಿರಲಿಲ್ಲ ಅಥವಾ ಅವರ ಪೂಜೆನ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀರಾ. ಖಂಡಿತ ಮುಂದೆ ಬರೋ ದಿನಗಳಲ್ಲಿ ಕಾಗೆಗಳಿಗೂ ಅಥವಾ ಹಸುಗೋ ಏನಾದರೂ ನಿಮ್ಮ ಮನೆಯಲ್ಲಿ ಅವರ ಹೆಸರನ್ನು ಹೇಳಿ ಕಾಗೆಗೆ ಅಥವಾ ಹಸುವಿಗೆ ಊಟನ ಕೊಡಿ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತ ನಿಮ್ಮ ಪೂರ್ವಜರರಿಗೂ ಶಾಂತಿ ಸಿಗುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಏನು ಕರೆಕ್ಟಾಗಿ ಪೂಜೆ ಮಾಡಿದ್ರೋ ಅವ್ರ ಮನಸ್ಸಿಗೆ ಏನಾದರೂ ಇನ್ನೂ ಬೇಕಾಗಿರಬಹುದು. ಸೊ ಮುಂದೆ ಬರುವ ದಿನಗಳಲ್ಲಿ ಸ್ವಲ್ಪ ಈ ವಿಚಾರವಾಗಿ ನಿಮ್ಮ ಡ್ರೀಮ್ಸಲ್ಲೂ ಕೂಡ ಅವರು ಮೆಸೇಜನ್ನ ತಿಳಿಸಿರಬಹುದು. ಅವ್ರಿಗಿಷ್ಟ ಆಗಿರೋ ತಿಂಡಿಗಳು, ಅವ್ರಿಗಿಷ್ಟ ಆಗಿರೋ ವಸ್ತುಗಳು ಸಮಥಿಂಗ್. ಸೊ ಅದೇನೇನಾದ್ರು ನಿಮ್ಮ ಮನೇಲಿ ಕ್ಯಾರಿ ಮಾಡಿದರೆ ಇಟ್ಟಿದ್ರೆ ಅದನ್ನು ಕ್ಲೆನ್ಸ್ ಮಾಡಿ. ಮುಂದೆ ಬರುವ ದಿನಗಳಲ್ಲಿ ಈ ವಿಚಾರವಾಗಿ ನೀವು ಇನ್ನಷ್ಟು ಗಮನನ ಕೊಡ್ತಿದ್ದೀರಾ. ಯಾರಿಗಿದು ಅನ್ವಯಿಸುತ್ತೆ, ಯಾರಿಗೆ ಮೆಸೇಜ್ ತಲುಪಬೇಕು ಅವ್ರಿಗೆ ತಲುಪಲಿ. ಎಸ್, ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಶಂಖನ ಪರ್ಚೇಸ್ ಮಾಡ್ತಿರ್ಬಹುದು. ಶಂಖದ ಶಬ್ದ ನಿಮಗೆ ಕೇಳಿಸ್ತಿರ್ಬಹುದು ಅಥವಾ ಶಂಖನ ನೀವು ಪರ್ಚೇಸ್ ಮಾಡ್ತಿರಬಹುದು. ವಿಷ್ಣುವಿನ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ಇದೆ. ಎಸ್, ಲಲಿತಾ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮನ ಕೇಳಿ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಯಾರು ನಿಮಗೆ ನೋವುಂಟು ಮಾಡಿದ್ದಾರೆ ಅಥವಾ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಆ ವ್ಯಕ್ತಿ ಹರ್ಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಬಟ್ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳುವ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಬರ್ತಿದೆ. ಇನ್ನು 20 ಡೇಸ್ ಇರ್ಬೋದು ಅಥವಾ ಇನ್ನೂ ಟೈಮ್ ತೊಗೋಬೋದು. ಬಟ್ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ಆ ವ್ಯಕ್ತಿ ಸಾರಿ ಕೇಳೋ ಜೊತೆಗೆ ನಿಮ್ಮ ಜೊತೆ ಬೆರಿಬೇಕು ಅಂತ ವೆಯ್ಟ್ ಮಾಡ್ತಿರ್ಬೋದು. ಅಥವಾ ನಿಮ್ಮ ಕುಟುಂಬದಲ್ಲಿ ಏನು ವಿಚಾರಗಳು, ಘಟನೆಗಳು ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮ್ಮ ಜೊತೆ ಮತ್ತೆ ಬೆರಿಬಹುದು, ಮತ್ತೆ ತಿಳ್ಕೊಳ್ಳಿಕ್ಕೆ ನಿಮ್ಮ ಲೈಫಿಗೆ ಬರಬಹುದು. ಎಸ್, ಪ್ರಾರ್ಥನೆ, ಪೂಜೆಯನ್ನು ಮಾಡಿ. ಎಸ್, ಮುಂದಿನ ದಿನಗಳಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಲೈಫಲ್ಲಿ ಹೆಚ್ಚಾಗಿ ಇದೆ. ಏನಾದರೂ ಸ್ವಂತ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಅವಕಾಶ ಸಿಗ್ತಿದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದ ಲಾಭ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಸ್ವಂತ ದುಡ್ಡಿಂದ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ರೆ, ಸ್ವಂತ ವೆಹಿಕಲ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರಬಹುದು, ಅದನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಎಲೆಕ್ಟ್ರಿಕ್ ವಸ್ತುಗಳು ನಿಮ್ಮ ಮನೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬರ್ತಿದೆ. ಹಾಗೆ ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇದೆ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನೀವು ಏನು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ಒಂದಿಷ್ಟು ಹೊಸ ದಾರಿ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಸ್ನೇಹಿತರಿಂದ ಕೆಲವು ಮೆಸೇಜಸ್ ನಿಮಗೆ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಅನ್ನಿಸ್ತಿದೆ. ಯಾರಿಗೋಸ್ಕರ ಮನಸ್ಸು ಕಾಯ್ತಿದೆ ಅಥವಾ ಯಾವ ಮೆಸೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಯಾವ ಕೆಲಸಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅದು ತಡ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋದನ್ನು ನಿಮ್ಮ ಲೈಫಿಗೆ ಅದು ಸಿಗ್ತಿದೆ. ಅದು ನಿಮಗೆ ತುಂಬಾ ಮನಸ್ಸಿಗೆ ಸಂತೋಷ ಇದೆ. ಎಸ್, ನಿಮ್ಮ ಹಿರಿಯರು ಕೆಲವು ಮಾತುಗಳನ್ನು ನಿಮಗೆ ಮಾತಿನ ಮುಖಾಂತರ ಕೆಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಹೇಳ್ತಿರಬಹುದು. ಅವರ ಮಾತುಗಳನ್ನ ನೀವು ತೆಗೆದಾಕಬೇಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ನಿಮಗೆ ತುಂಬ ಒಳ್ಳೆಯದಾಗ್ತಿದೆ. ಅವರ ಮಾತುಗಳು ಯಾಕೆ ಆ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಿ ಹೇಳಿದ್ದಾರೆ, ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಅರ್ಥ ಆಗಬಹುದು. ನಿಮ್ಮ ಹಿರಿಯರು ಮಾತಾಡಿರೋ ಮಾತುಗಳು ನಿಮಗೆ ಮುಂದಿನ ದಿನಗಳಲ್ಲಿ ಅದು ತುಂಬ ಅರ್ಥ ಆಗ್ತಿರಬಹುದು. ಹಾಗೆ ನಿಮ್ಮ ಹಿರಿಯರ ಪೂರ್ವಜರರ ಅಥವಾ ನಿಮ್ಮ ಹಿರಿಯರ ಒಂದು ಆಸ್ತಿಗೆ ಸಂಬಂಧಪಟ್ಟಾಗೆ ಯಾವುದು ನಿಮಗೆ ಇನ್ನು ಕೋರ್ಟ್ ಕೇಸ್ ಇರಬಹುದು ಅಥವಾ ಕಾನೂನಿಗೆ ಸಂಬಂಧಪಟ್ಟಾಗಿ ಏನಾದರೂ ಕೇಸಸ್ ಇದ್ದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗ್ತಿದೆ. ಎಸ್, ಯಾವ ಅಮೌಂಟ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಆ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ಸ್ವಲ್ಪ ಅದಕ್ಕೆ ಅಡೆತಡೆಗಳು ಕೂಡ ಇದೆ. ಸ್ವಲ್ಪ ನೀವಿನ್ನಷ್ಟು ಎಲ್ಲರ ಮುಂದೆನೂ ನಿಮ್ಮ ಕಷ್ಟಗಳನ್ನ ತೋರಿಸ್ಕೋತಿಲ್ಲ, ಹ್ಯಾಪಿಯಾಗಿದ್ದೀರಾ, ಏನೇ ಬಂದ್ರೂ ನಿಭಾಯಿಸ್ತಿದ್ದೀರಾ.
ಹಾಗೆ ಯಾರ ಹೆಲ್ಪ್ ಕೇಳದೆ ನೀವು ಮುಂದೆ ಹೋಗ್ತಿದ್ದೀರಾ. ನಿಮಗೆ ಪ್ರಾಬ್ಲಮ್ ಇದ್ದರೂ ಇನ್ನೊಬ್ರಿಗೆ ಸಹಾಯನ ಮಾಡ್ತಿದ್ದೀರಾ. ಅದು ನಿಮ್ಮ ಶತ್ರುಗಳು, ನಿಮ್ಮ ಸುತ್ತ ಇರೋ ಜನಗಳ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಏನೇ ಆದರೂ ಇವರು ತುಂಬ ಹ್ಯಾಪಿಯಾಗಿದ್ದಾರೆ, ಏನೇ ಆದರೂ ಇವರು ಇಷ್ಟು ಚೆನ್ನಾಗಿದ್ದಾರೆ, ಹೇಗೆ ಸಾಧ್ಯ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಿದೆ. ನಿಮ್ಮ ಮೇಲೆ ಯಾರು ಕಣ್ಣಿಟ್ಟಿದ್ದಾರೆ, ನಿಮ್ಮ ಬಗ್ಗೆ ಯಾರಿಗೆ ನಿಮ್ಮ ಬಗ್ಗೆ ಯಾರಿಗೆ ದ್ವೇಷ ಕೋಪ ಇದೆ, ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಈ ರೀತಿ ಯೋಚನೆನ ಮಾಡ್ತಿದ್ದಾರೆ. ಎಸ್, ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ರಿಚ್ ಆಗ್ತಿದ್ದೀರಾ, ಇನ್ನಷ್ಟು ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ಯಾವುದನ್ನು ನಂಬಬೇಕು, ಯಾವುದನ್ನು ತಗೋಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಈ ಹಿಂದೆ ಯಾವ ವಿಚಾರಕ್ಕೆ ನೀವು ಹೆಲ್ಪ್ ಮಾಡಿ ನಿಮಗೆ ಮೋಸ ಆಯಿತು, ಬಟ್ ಮುಂದೆ ಬರೋ ದಿನಗಳಲ್ಲಿ ಖಂಡಿತ ನೀವು ಮಾಡಿರೋ ಸಹಾಯನ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿ ಹೋಗಿರ್ಬೋದು, ಬಟ್ ನೀವು ಮಾಡಿರುವಂತಹ ಸಹಾಯ ನಿಮಗೆ ಅದು ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಕೈ ಹಿಡಿತಿದೆ. ಎಸ್, ಶಾರದಾಂಬೆಯ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅಥವಾ ಅವರ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ಅಥವಾ ಅವರ ಕಲಿಕೆಗೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಜ್ಜೆಗಳನ್ನು ಮುಂದೆ ಇಡ್ತಿದ್ದಾರೆ. ಹಾಗೆ ಯಾರ ಒಂದು ನಿಮ್ಮ ಮಕ್ಕಳಾಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ನಿಮ್ಮ ಮಕ್ಕಳಾಗಿರಬಹುದು, ಅವರ ಬಾಯಿ ತೊದಲ್ತಿದೆ, ಮಾತಾಡಲಿಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕಾಗ್ತಿಲ್ಲ, ಅಥವಾ ತೊದಲ್ತಿದೆ, ಅವರ ಒಂದು ಸ್ವರ ತೊದಲ್ತಿದೆ, ಮಾತಾಡಲಿಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತ ನೀವು ಹಲವು ವೈದ್ಯರನ್ನು ಭೇಟಿ ಮಾಡಿದ್ದೀರಾ, ಟ್ರೀಟ್ಮೆಂಟ್ನ ಕೊಡಿಸ್ತಿದ್ದೀರಾ. ಮುಂದೆ ಬರುವ ದಿನಗಳಲ್ಲಿ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಜೊತೆಗೆ ಈ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದಾರೆ. ನೀವು ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ಕುಟುಂಬದಲ್ಲಿ ಇರುವಂತಹ ಮಕ್ಕಳಾಗಿರಬಹುದು, ಎನಿವನ್, ಆ ಮಗುಗೆ ಮುಂದಿನ ದಿನಗಳಲ್ಲಿ ಶಾರದಾಂಬೆಯ ಆಶೀರ್ವಾದದಿಂದ ಆ ನುಡಿ ಸ್ಪಷ್ಟವಾಗಿ ಕೇಳಿಸ್ತಿದೆ. ಅದು ಸ್ವರ ಇನ್ನಷ್ಟು ಎಲ್ಲರಿಗೂ ಮೆಚ್ಚೋ ರೀತಿ ಆಗ್ತಿದೆ. ಸಂಗೀತದಲ್ಲಿ ಮುಂದುವರಿಯುತ್ತಿದೆ. ಆ ಮಗು ಸಂಗೀತ ಅಭ್ಯಾಸನ ಮಾಡುತ್ತೆ. ಹೆಚ್ಚಾಗಿ ಅದೇನು ಮಾತಾಡಲಿಕ್ಕೆ ಸ್ವರ ಮುಂದೆ ಬರ್ತಿಲ್ಲ, ಅಥವಾ ತೊದಲ್ಸ್ತಿದೆ, ಅದು ನಾಲ್ಗೆ ಮಾತಾಡೋಕ್ಕಾಗ್ತಿಲ್ಲ, ಅಥವಾ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ, ಅಥವಾ ದೇವರ ಅರಿಕೆ ಮಾಡ್ಕೊಂಡಿದ್ದೀರಾ. ಬಟ್ ಮುಂದೆ ಬರುವ ದಿನಗಳಲ್ಲಿ ನಾನು ಮೊದಲನೇದಾಗಿ ಹೇಳಿದಾಗಲೇ ಯಾವುದು ಕ್ಷೇತ್ರ ನೀವು ದರ್ಶನ ಮಾಡ್ತಿದ್ದೀರಾ, ಖಂಡಿತ ಆ ಒಂದು ಕ್ಷೇತ್ರದ ಮಹಿಮೆಯಿಂದ, ಆ ದೇವರ ಒಂದು ಆಶೀರ್ವಾದದಿಂದ ಈ ಮಗುಗೆ ಮಾತಿನ ಸ್ಪಷ್ಟತೆ ಸರಿಯಾಗಿ ಬರ್ತಿದೆ, ಸ್ಪಷ್ಟತೆಯಿಂದ ಮಾತಾಡ್ತಿದೆ. ಎಸ್, ಅದಕ್ಕೆ ಪ್ರತಿದಿನ ತುಳಸಿ ತೀರ್ಥನ ಕೊಡಿ, ತುಳಸಿನ ತಿನ್ನಲಿಕ್ಕೆ ಕೊಡಿ, ಖಂಡಿತ ತುಂಬಾ ಚೇಂಜಸ್ ಆಗುತ್ತೆ. ಎಸ್, ಯಾವುದು ಈ ಮೆಸೇಜ್ ಯಾರಿಗೆ ತಲುಪಬೇಕು, ಯಾರಿಗಿದು ಮೆಸೇಜ್ ಸಿಗಬೇಕು ಅವ್ರಿಗೆ ಸಿಗಲಿ. ನನಗೆ ಇಲ್ಲಿ ಏನು ಎನರ್ಜಿ ಸಿಗ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಹಾಗೆ ತುಂಬ ವ್ಯಕ್ತಿಗಳು ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವೇನು ಹಂತವಾಗಿ ಮೇಲೆ ಸ್ಟೆಪ್ಸ್ನ ಹತ್ತಿ ಮುಂದೆ ಹೋಗ್ತಿದ್ದೀರಾ, ಅವರು ನಿಮ್ಮ ಏಳಿಗೆನ ಸಹಿಸ್ತಿಲ್ಲ, ಆ ವಿಚಾರನ ಇನ್ನೊಬ್ರ ಹತ್ರ ಹೇಳಿ ಅದನ್ನು ನಿಮಗೆ ಟಾಂಟಿಂಗ್ ಮಾಡ್ತಿದ್ದಾರೆ. ಖಂಡಿತ ನೀವು ನಂಬಿರೋ ದೈವದಿಂದ, ನಿಮ್ಮ ಗುರುಗಳ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಜ್ಜೆ ಮುಂದೆ ಇಡ್ತಿದ್ದೀರಾ. ಖಂಡಿತ ತುಂಬಾ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ದೀಪ ಆರೋ ಮುಂಚೆ ತುಂಬ ಜೋರಾಗಿ ಉರಿಯುತ್ತೆ. ಖಂಡಿತ ಅದು ಜೋರಾಗಿ ಉರಿತಿದೆ ಅಂದ ಮಾತ್ರಕ್ಕೆ ಅದು ಗೆಲುವು ಸಿದ್ಧಿ ಆಗಿದೆ ಅಂತಲ್ಲ. ನಿಮ್ಮ ಶತ್ರುಗಳು ಕೂಡ ಹಾಗೆ, ಅವು ವ್ಯಕ್ತಿಗಳು ಏನು ತುಂಬ ಹ್ಯಾಪಿಯಾಗಿ ಸಂತೋಷವಾಗಿದ್ದಾರೆ, ನಿಮ್ಗೆ ನೋವು ಕೊಟ್ಟರು ಅವ್ರು ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಅವರು ಒಳ ಮನಸ್ಸಲ್ಲಿ, ಒಳಗಡೆ ಅವರ ಲೈಫಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅದನ್ನು ಫೇಸ್ ಮಾಡೋಕ್ಕಾಗ್ತಿಲ್ಲ. ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಅದು ಹೆಚ್ಚೆಚ್ಚಾಗಿ ಎಲ್ಲರಿಗೂ ಕಾಣಿಸೋ ರೀತಿ ಆಗ್ತಿದೆ. ಎಸ್, ಕಾಯಿಲೆನ ಹೆಚ್ಚು ಮುಚ್ಚಿಟ್ಟಷ್ಟು ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದನ್ನು 4-6 ಜನಕ್ಕೆ ಹೇಳಿದಾಗ ಅದು ಕಮ್ಮಿ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಎಸ್, ಏನಾದರೂ ನಮ್ಮ ಒಂದು ಮನಸ್ಸಿನ ಭಾರನ ಹೇಳ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ ಆ ಭಾರ ಅಂತ. ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಆ ಭಾರ ನೋವು ಕಮ್ಮಿ ಆಗುತ್ತೆ. ಅದು ಒಳಗಡೆ ಮುಚ್ಚಿಟ್ಟಷ್ಟು ಇನ್ನಷ್ಟು ನೋವಾಗುತ್ತೆ ಅಂತ. ಅದೇ ರೀತಿ ನಿಮ್ಮ ಶತ್ರುಗಳಿಗೂ ಕೂಡ ಏನು ಅವರು ಮನಸ್ಸೊಳಗಡೆ ಇಟ್ಕೊಂಡಿದ್ದಾರೆ ಅವರ ಭಾರನ, ಅದನ್ನು ರೆಪ್ರೆಸೆಂಟ್ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೇನು ಟಾಂಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅದು ವಾಪಸ್ ಬ್ಯಾಕ್ ಅವ್ರಿಗೆ ಹೋಗ್ತಿದೆ. ಕರ್ಮ ಯಾರನ್ನು ಬಿಡಲ್ಲ.
ಎಸ್, ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ಅದ್ಭುತವಾಗಿದೆ, ಸಂತೋಷ ಇದೆ, ಸಂಭ್ರಮ ಇದೆ. ಹಾಗೆ ಇಲ್ಲಿ ನೀವು ಮನೆಯೂ ಕೂಡ ಚೇಂಜಸ್ ಮಾಡ್ತಿರ್ಬಹುದು. ನಿಮ್ಮ ಸ್ವಂತ ಮನೆ ಆಗಿರಬಹುದು, ಬಾಡಿಗೆ ಮನೆ ಆಗಿರಬಹುದು, ನಿಮ್ಮ ಮನೇನ ಚೇಂಜಸ್ ಮಾಡ್ತಿರಬಹುದು. ತುಂಬಾ ಮುಂದಿನ ದಿನಗಳಲ್ಲಿ ಚೇಂಜಸ್ ಆಗೋದ್ರಿಂದ ನಿಮ್ಮ ಬದುಕಲ್ಲಿ ಇನ್ನಷ್ಟು ಲಕ್ ಹೆಚ್ಚಾಗ್ತಿದೆ. ಎಸ್, ಹೆಚ್ಚು ಮೆಡಿಟೇಷನ್ನ ಮಾಡಿ, ನಿಮಗೋಸ್ಕರ ಸಮಯವನ್ನು ಕೊಡಿ. ಆ್ಯಂಡ್ ಯಾರಿಗಾದರೂ ನೀವು ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೇಕು, ಥ್ಯಾಂಕ್ ಯು ಹೇಳಬೇಕಿದ್ರೆ ನಿಮ್ಮ ಗುರುಗಳಿಗೆ, ನಿಮ್ಮ ತಂದೆ ತಾಯಿಗೆ ಥ್ಯಾಂಕ್ಸನ್ನು ಹೇಳಿ. ಎಸ್, ಯಾರಿಗೆ ನೀವು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಖಂಡಿತ ಆ ವ್ಯಕ್ತಿಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾರಾದರೂ ಗುರುಗಳ ಸ್ಥಾನದಲ್ಲಿರೋರಾಗಿರ್ಬಹುದು, ನಿಮ್ಮ ಗುರುಗಳಾಗಿರಬಹುದು, ಅವರಿಂದ ನಿಮ್ಗೆ ಏನಾದರೂ ವಿದ್ಯೆಗೆ ಸಂಬಂಧಪಟ್ಟಾಗೆ ನಿಮಗೆ ಏನಾದರೂ ಹೆಲ್ಪ್ ಆಗುವಂಥದ್ದು ಏನಾದರೂ ನಿಮಗೆ ಗಿಫ್ಟಾಗಿ ಕೊಡ್ತಿರಬಹುದು. ಅವರಿಂದ ನಿಮಗೆ ರುದ್ರಾಕ್ಷಿ ಆಗಿರಬಹುದು, ಅಥವಾ ಮಾಲೆಗಳಾಗಿರಬಹುದು, ಜಪಮಾಲೆ ಆಗಿರಬಹುದು, ಅಥವಾ ಬುಕ್ಸ್ ಆಗಿರಬಹುದು, ಗ್ರಂಥಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬಹುದು. ಏನಾದರೂ ಒಂದು ಆಶೀರ್ವಾದ ರೂಪದಲ್ಲಿ ಆ ವ್ಯಕ್ತಿಗಳು ನಿಮ್ಗೆ ಏನಾದರೂ ಕೊಡ್ತಿರ್ಬಹುದು. ಅದು ನಿಮಗೆ ತುಂಬಾ ಹ್ಯಾಪಿನೆಸ್ನ ತಂದುಕೊಡ್ತಿದೆ. ಎಸ್, ನೀವೆಲ್ಲೇ ಹೊರಟರು ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಸಕ್ಸಸ್ ಇದೆ. ಯಾವುದಕ್ಕೆ ನೀವು ವರಿ ಮಾಡ್ತಿದ್ದೀರಾ, ಚಿಂತೆ ಮಾಡ್ತಿದ್ದೀರಾ, ಏನಾದರೂ ತಪ್ಪಾಗುತ್ತಾ, ಮಿಸ್ಟೇಕ್ ಆಗುತ್ತಾ, ಅಥವಾ ಮಾಡಲಾ ಬೇಡವಾ ಅಂತ ಈ ಚಿಂತೆಗಳಿದೆ, ಖಂಡಿತ ಮುಂದೆ ಹೋಗಿ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಆ್ಯಂಡ್ ನಿಮ್ಮ ಜಾಬಲ್ಲೂ ಕೂಡ ತುಂಬಾ ಚೇಂಜಸ್ನ ಮಾಡ್ಕೋತಿದ್ದೀರಾ. ನಿಮ್ಮ ಪೋಸ್ಟಿಂಗ್ ಕೂಡ ಚೇಂಜಸ್ ಮಾಡ್ಕೋತಿರ್ಬೋದು. ನೀವೇ ಅದನ್ನು ನೀವು ಪರ್ಮಿಷನ್ನ ಕೇಳ್ತಿರ್ಬಹುದು ನಿಮ್ಮ ಬಾಸ್ ಹತ್ರ. ಖಂಡಿತ ನಿಮ್ಮ ಒಂದು ವರ್ಕ್ ಪ್ರೆಷರ್ ಏನಿದೆ ಅದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಿದೆ, ಭಾರ ಕಮ್ಮಿ ಆಗ್ತಿದೆ, ಜವಾಬ್ದಾರಿ ಕೂಡ ಕಮ್ಮಿ ಆಗ್ತಿದೆ. ಮನಸ್ಸಿಗೆ ತುಂಬಾ ಶಾಂತಿ, ಸಮಾಧಾನ ಎರಡು ಸಿಗ್ತಿದೆ. ನಂಬಿಕೆ ಇಡಿ. ಯಾವುದೇ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಯಾವ ಕೆಲಸನ ಮಾಡ್ತಿದ್ದೀರಾ, ಖಂಡಿತ ನಂಬಿಕೆ ಇಡಿ, ಟ್ರಸ್ಟ್ ಮಾಡಿ. ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ, ನಾನು ಮಾಡ್ತೀನಿ, ನಾನು ಮಾಡೋಕ್ಕೆ ಆಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ ಖಂಡಿತ ಮುಂದೆ ಹೋಗಿ ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತಿದೆ. ಅಥವಾ ನೀವೇನಾದರೂ ವೆಹಿಕಲ್ನ ಓಡಿಸೋದನ್ನ ಕಲಿಬೇಕು ಅಂದ್ಕೊಂಡಿರ್ಬೋದು, ಅಥವಾ ನೀವು ಕಾರ್ನ ಡ್ರೈವಿಂಗ್ನ ಕಲಿಬೇಕು ಅಂತಿರ್ಬೋದು, ಭಯ ಪಡ್ತಿರ್ಬೋದು. ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದಕ್ಕೆ ನೀವು ಭಯ ಪಡ್ತಿದ್ದೀರಾ ಆ ಭಯನ ತೆಗೆದು ಬಿಸಾಕಿ, ನಾನು ಮಾಡೋಕ್ಕಾಗುತ್ತೆ, ನಾನು ಮಾಡ್ತೀನಿ, ಪರವಾಗಿಲ್ಲ, ಅದರಲ್ಲಿ ಒಂದು ಸತಿ ಸೋತ್ರ ಪರವಾಗಿಲ್ಲ, ಒಂದು ಸತಿ ಎಡುವುದ್ರೂ ಪರವಾಗಿಲ್ಲ, ನಾನು ಕಲಿತೀನಿ ಅನ್ನೋ ಧೈರ್ಯದಿಂದ ಇದನ್ನು ನಿಮಗೆ ನೀವೇ ಚಾಲೆಂಜ್ ಆಗಿ ತಗೊಳ್ಳಿ. ಖಂಡಿತ ನೀವು ಮಾಡಲಿಕ್ಕೆ, ಖಂಡಿತ ಅಚೀವ್ ಮಾಡಲಿಕ್ಕೆ ಆಗುತ್ತೆ. ಎಸ್, ಯಾರಿಗೆ ಇದು ಮೆಸೇಜ್ ತಲುಪಲಿ. ನಿಮಗೆ ತುಂಬ ವಾಹನ ಅಂದರೆ ವೆಹಿಕಲ್ನ ಓಡಿಸ್ಲಿಕ್ಕೆ ತುಂಬ ಇಷ್ಟ ಇದೆ, ಮತ್ತು ಮನಸ್ಸಲ್ಲೆಲ್ಲೋ ಭಯ ಇದೆ, ಏನಾಗುತ್ತೆ, ಬೀಳ್ತೀನ, ಹೇಳ್ತೀನ. ಬಿದ್ದು ಎದ್ದಾಗಲೇ ನಾವು ಇನ್ನಷ್ಟು ಕಲೀಲಿಕ್ಕೆ ಸಾಧ್ಯ ಆಗೋದು. ಎಸ್, ಮುಂದೆ ಹೋಗಿ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಒಂದು ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ಅದು ನಿಮಗೆ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಿದೆ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನಿಮ್ಮ ಹೆಲ್ತ್ ವೆಲ್ ಆಗ್ತಿದೆ. ಹಾಗೆ ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಅದಕ್ಕೆ ಒಳ್ಳೆ ಅವಕಾಶಗಳು, ಒಳ್ಳೆ ದಾರಿ ನಿಮಗೆ ಸಿಗ್ತಿದೆ. ಆ ಒಂದು ದಾರಿ ನಿಮಗೆ, ನೀವು ನಡೆಯುವಂಥ ದಾರಿ, ನೀವು ನಿರ್ಧಾರ ತಗೊಳ್ಳುವಂಥ ಏನು ನಿರ್ಧಾರ ತಗೋತಿದ್ದೀರಾ, ಖಂಡಿತ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಇದೆ. ಆ್ಯಂಡ್ ಹೆಚ್ಚಿನ ಸಕ್ಸಸ್ ಇದೆ. ಆ್ಯಂಡ್ ಎಸ್ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.